ಬೆಂಗಳೂರಿನ ಹೊರಗಡೆ ಬೆಳಗಾವಿಯಲ್ಲಿ ಮೊದಲ ಅಧಿವೇಶನ ನಡೆಸಿದಂಥ ಹೆಗ್ಗಳಿಕೆ ಇವರಿಗೆ. ಪಂಚಾಯತ್ ರಾಜ್ ಕಾರ್ಯದರ್ಶಿಯಾಗಿ 2ನೇ ಅತ್ಯುತ್ತಮ ಪ್ರಶಸ್ತಿ ಗಳಿಸಿದಂತಹ ಹೆಗ್ಗಳಿಕೆ ಇವರಿಗೆ. ಶಿಕ್ಷಣದಲ್ಲಿ ಕ್ರಾಂತಿ ವೈಜ್ಞಾನಿಕವಾದಂಥ ಸುಧಾರಣಾ ಕ್ರಮಗಳ ಮೂಲಕ ಸರ್ಕಾರಿ ಶಾಲೆಗಳನ್ನು ಮೇಲ್ದರ್ಜೆಗೆ ಏರಿಸಿದಂತಹ ಕ್ರಾಂತಿಯನ್ನ ಮಾಡಿದಂಥವರು ಶಾಲಿನಿ ರಜನೀಶ್. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗಳಲ್ಲಿ ಕಾರ್ಯಾಗಾರನ ಮಾಡುವುದರ ಮೂಲಕ ಮಹಿಳೆಯರಲ್ಲಿ ಸ್ವಾವಲಂಬನೆ ಮತ್ತು ಸಬಲೀಕರಣಕ್ಕೆ ದುಡಿತಾ ಇರುವಂತಹ ವ್ಯಕ್ತಿ ಇವರು. ಈಗಲೂ ಕೂಡ ಅಲ್ಲಲ್ಲಿ ಹೋಗಿ ಕಾರ್ಯಾಗಾರಗಳನ್ನ ಮಾಡ್ತಾರೆ, ಭಾಷಣಗಳನ್ನ ಮಾಡ್ತಾರೆ, ಹೋಗಿ ಕಾಲೇಜ್ಗಳಲ್ಲಿ ಟೀಚ್ ಮಾಡ್ತಾರೆ. IAS ಅಧಿಕಾರಿಯಾಗಿ ಟೈಮ್ ಟು ಟೈಮ್ ಕೆಲಸ ಮಾಡುವಂತ ಅಧಿಕಾರಿ ಅಲ್ಲ ಇವರು. ಅವ್ರ ಬಗ್ಗೆ ಯಾರು ಒಂದಿಷ್ಟು ಸಲೀಸಾಗಿ ಮಾತಾಡಲ್ಲ, ತುಂಬಾ ತೂಕದಿಂದ ಮಾತಾಡ್ತಾರೆ. ಅಂತಹ ವ್ಯಕ್ತಿಯನ್ನ ನೀವು ರಾತ್ರಿ ಆ ಕೆಲಸ, ಬೆಳಗ್ಗೆ CM ಸಿದ್ದರಾಮಯ್ಯ, ಏನ್ರಿ ಇವೆಲ್ಲ? ನೀವು ಏನು ಮಾತಾಡೋ ಚಟಕ್ಕೆ ಏನು ಬೇಕಾದರೂ ಮಾತಾಡ್ಬಿಡ್ಬೋದಾ? ಏನು ಬೇಕಾದರೂ ಮಾತಾಡೋದಾ? ಒಬ್ಬ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆನೇ ನೀವು ಇಷ್ಟು ಹಗುರವಾಗಿ ಮಾತಾಡ್ತೀರಿ ನೀವು BJP ಪಾರ್ಟಿಯವರು ಅಂತಂದರೆ, ಇನ್ನು ರಾಜ್ಯದ ಸಾಮಾನ್ಯ ಮಹಿಳೆಯರ ಬಗ್ಗೆ ಹೆಂಗೆ ಮಾತಾಡ್ಬೋದು ನೀವು? ಅವರ ಕಾರ್ಯವೈಖರಿಯ ಬಗ್ಗೆ ನಿಮಗೆ ವಿರೋಧ ಇದ್ದರೆ ಬಳಸುವ ಭಾಷೆ, ಖಂಡಿಸುವ ರೀತಿಗೆ ಭಾಳಷ್ಟು ಕ್ರಮಗಳಿವೆ. ಅವರ ವಿರುದ್ಧ ದೂರು ಕೂಡ ಕೊಡಬಹುದು ನಿಮಗೆ. ನಮ್ಮ ಸಂವಿಧಾನದಲ್ಲಿ ಮತ್ತು ನಮ್ಮ ಲಾ ಬುಕ್ನಲ್ಲಿ ಕಾನೂನುಗಳು ಇವೆ, ಅವು ಗೊತ್ತಿದೆ ಅಂತ ನಾನು ಅಂದ್ಕೊಳ್ತೀನಿ. ಮತ್ತು ಇವರು ಮಹಿಳೆಯರ ಬಗ್ಗೆ ಮಾತಾಡ್ತಾರೆ. ಒಂದು ಸ್ವಲ್ಪ ಟ್ಯೂಷನ್ ತಗೊಂಡು ಬಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ನಾರಿ ಶಕ್ತಿಯ ಬಗ್ಗೆ ಒಂದು ಶಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಶಾಲಿನಿ ರಜನೀಶ್ ಅವರು. ಅವರಿಂದ ನಿಮ್ಗೆ ಏನಾದರೂ ಕೆಲಸ ಆಗಿಲ್ಲ ಅಂದರೆ ಹೋಗಿ ದೂರು ಕೊಡಿ, ಅದನ್ನು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಬೇಡಿ.